ಹಿಂದೂ ಸಮಾಜದವ್ರು ಇರ್ಬೋದು, ಎಲ್ಲ ಸಮಾಜದವರು ಕೂಡಿ ಬಹುಶಃ ಜಮೀರ್ ಅಹ್ಮದ್ ಸಾಹೇಬ್ರಿಗೆ TCM ಕೊಡೋಣ ಅಂತ ಎಲ್ಲರದು ಆಗ್ರಹ ಐತಿ. ಯಾಕಂತಂದ್ರೆ ನೀವೇನಾದ್ರು ತಿಳ್ಕೊಂಡಿರ್ಬೋದು, ಮುಸ್ಲಿಂ ಸಮಾಜದ ಲೀಡರ್ ಅಲ್ಲವ, ಎಲ್ಲಾ ಸಮಾಜದ ಲೀಡರ್ ಯಾರು ಇದ್ರೆ ಅದು ಜಮೀರ್ ಅಹ್ಮದ್ ಸಾಹೇಬ್. ಯಾಕೆ ಹೇಳ್ತೇನೆಂದ್ರೆ, ನಾನು ಆಫೀಸ್ಗೆ ಹೋದಾಗ ಮುಸ್ಲಿಂ ಸಮಾಜದವ್ರಿಗಿಂತ ಫಸ್ಟ್ ಸಿದ್ದು ಭಾಯಿ ಒಳಗೆ ಕರಿತಾನೆ. ಯಾಕಂದ್ರೆ ಅಷ್ಟ ನನ್ನ ಪ್ರೀತಿಯಿಂದ ಬರ್ಮಾಡ್ಕೊತಾನೆ. ಯಾಕಂದ್ರೆ ಅವ್ರಿಗೆ ಮನೆಯಲ್ಲಿ ಕೊಡ್ತಾರಂದ್ರೆ ನನಗೂ ಒಂದು ಹೆಮ್ಮೆ. ಯಾಕಂದ್ರೆ ಅವ್ರ DCM ಸ್ಥಾನ ಸಿಗ್ಬೇಕಂತೇಳಿ ನಿಮ್ಗಿಂತ ಮೊದಲು ನಂದ ಹೆಚ್ಚೈತಿ. ಯಾಕಂದ್ರೆ ಈಗಾಗಲೇ ನಂಜನಗೂಡು ಜಿಲ್ಲಾ ಅಧ್ಯಕ್ಷರಿಗೆ ಮನವಿ ಕೊಟ್ಟರಿ, ಆಮೇಲೆ DK ಶಿವಕುಮಾರ್ ಸಾಹೇಬ್ರಿಗೆ ಕೊಟ್ಟರಿ, BK ಹರಿಪ್ರಸಾದ್ ಸಾಹೇಬ್ರಿಗೆ ಕೊಟ್ಟರಿ, ಮತ್ತು ಇನ್ನೂ ಸುರ್ಜೇವಾಲಾ ಸಾಹೇಬ್ರಿಗೂ ಒಂದು ಮನವಿ ಕೊಡುವಂತ ಕೆಲಸ ನಾನೇ ಮಾಡ್ತೀನಿ. ಕರ್ಕೊಂಡು ಹೋಗಿ ನೀವು ಯಾರಾದ್ರೂ ಬಂದ್ರೆ, ಹಿರಿಯರು ಬಂದ್ರೆ, ನನ್ನ ಜೊತೆ ಬಂದ್ರೆ ನಾನ್ ಕರ್ಕೊಂಡು ಹೋಗಿ ಕೊಡುವಂತ ಕೆಲಸ ನಾ ಮಾಡ್ತೀನಿ. ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಜಮೀರ್ ಅಹ್ಮದ್ ಸಾಹೇಬ್ರು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಬಹಳ ಅವಶ್ಯಕತೆ ಇದ್ದಾರೆ. ಅವ್ರಿಗೆ DCM ಸ್ಥಾನ ಕೊಡ್ಬೇಕಂತೇಳಿ ನೀವ್ ಎಷ್ಟು ಆಗ್ರಹ ಮಾಡ್ತಿರೋ, ನಾವು ಅಷ್ಟೇ ಅವ್ರ DCM ಸ್ಥಾನ ಕೊಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಯಾಕಂದ್ರೆ ದಯವಿಟ್ಟು ನಾವೆಲ್ಲರೂ ಒಕ್ಕಟ್ಟಾಗಿರೋ ನಾವು. ಯಾಕಂತಂದ್ರೆ ಅವರು ಮುಸ್ಲಿಂ ಸಮಾಜದ ಲೀಡರ್ ಅಲ್ಲ ಅನ್ನೋದು ಆಗಳಿಂದ ಹೇಳಿಕ್ಕೆ ಯಾಕೆ ಬಯಸೇನೆ ಅಂದ್ರೆ, ಅವರು ಎಲ್ಲರ ಜೊತೆ ಬಹಳ ಅಭಿಮಾನ ಪ್ರೀತಿಯಿಂದ ಇರ್ತಾರೆ. ನೀವು ನೋಡಿರ್ಬಹುದು, ಒಂದ ತೇರ್ದಾಳ್ ಮತಕ್ಷೇತ್ರಕ್ಕೆ ಒಂದು ಶಾಲೆ ಸ್ಯಾಂಕ್ಷನ್ ಆದಾಗ ತೇರ್ದಾಳದಲ್ಲಿ ಅವ್ರು ಎಲ್ಲ ಕಟೌಟ್ ಕಟ್ಟಿ ಎಲ್ಲ ಬರಕ್ಕೆ ವ್ಯವಸ್ಥೆ ಮಾಡಿದ್ವು. ಅವಾಗ ಏನೋ ಅವ್ರ ಹೆಲ್ತ್ ಅಪ್ಸೆಟ್ ಆಗಿ ಸಮಸ್ಯೆ ಆದಾಗ ಆ ಸಾಲಿಗೆ ನನ್ನ ಕೈಯಾಗ 5 ಲಕ್ಷ ರೂಪಾಯಿ ಕೊಟ್ಟ. 5 ಲಕ್ಷ ರೂಪಾಯಿ ಕೊಟ್ಟ ಇವತ್ತಿಗೂ ಆ ಸಾಲಿ ಬಸ್ಸಿನ ಮೇಲೆ ಬೋರ್ಡ್ಗೆ ಅವ್ನ ಫೋಟೋ ಹಾಕ್ಸಿದ್ವಿ. ಯಾಕಂತಂದ್ರ ಅಷ್ಟ ಅಭಿಮಾನ. ನಾವು ಹೋದ್ರ ನೀವ್ ಯಾರೋ ಬಂದಿಲ್ಲ, ನಾ ಹೋಗಿದ್ದೆ. ನಾ ಹೇಳಂತೆ ನನ್ನ ಕಡೆಯಿಂದ ನಿಮ್ ಸಾಲಿಗೆ ಹಿಂಗ್ ಮಾಡ್ಬಾ ಅಂತೇಳಿ ನನಗೆ ಹೇಳಿ ಕಳಿಸಿದ್ರು. ನನಗೆ ಬಹಳ ಹೆಮ್ಮೆ ಐತಿ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಶಾಂತ ರೀತಿಯಿಂದ ಹೋರಾಟ ಮಾಡೋಣ. ಯಾವತ್ತೂ ಕಾಂಗ್ರೆಸ್ ಪಕ್ಷ ನಿಮ್ ಕೈ ಬಿಡಂಗಿಲ್ಲ, ಯಾವತ್ತೂ ನಿಮ್ ಜೊತೆ ಇರತೈತೆ ಪಕ್ಷ, ಯಾವತ್ತೂ ಮೊದಲು ಬಿಟ್ಟಿಲ್ಲ, ಇಕ್ಕೂ ಬಿಡಂಗಿಲ್ಲ. ಜಮೀರ್ ಅಹ್ಮದ್ ಸಾಹೇಬ್ರಿಗೆ ನಾವು ಮನವಿ ಮಾಡ್ಕೋತೀವಿ, ಅವ್ರಿಗೆ DCM ಸ್ಥಾನ ಕೊಡ್ಬೇಕಂತೇಳಿ ನಾವು ಮೇಲಿನವ್ರ ಕಡೆ ಮನವಿ ಮಾಡ್ಕೋತೀವಿ. ನಾನ್ ನಿಮ್ ಜೊತೆ ಇರ್ತೀನೋ, ಯಾವತ್ತೂ ನಿಮ್ ಸಮಾಜ ಜೊತೆ ನಾ ಚಿರಋಣಿಯಾಗಿ ಇರ್ತೀನೋ ಅನ್ನೋ ಮಾತು ಹೇಳಿ ಇಷ್ಟ ನಮ್ಮ ಕೇಂದ್ರ ಬಿಂದುಗಳನ್ನಂತ ಮಾಜಿ MLA ಇತ್ತು ನಾವು. ಯಾಕಂದ್ರ ಮುಂದೆ MLA ಗವ್ರು ಅದಾರ, ಈಗ ಮಾಜಿ MLA ಇತ್ತು ನಾವು. ಬಿದ್ರು ಬಿದ್ದಂಗಾಗಿಲ್ಲ. ಅದಂತ ಯಾರು ತಂದ್ರ ಅವರು ಸಿದ್ದು ಅವರೇ ಹಾಗೂ ನಿಮ್ಮ ಎಲ್ಲಾ ಸಮಾಜದ ಒಂದು ಮುಖಂಡತ್ವ ವಹಿಸಿ ಕೇಂದ್ರ ಬಿಂದು ಆದಂತ ಮಾಜಿ ಮುನ್ಸಿಪಾಲಿಟಿ ಅಧ್ಯಕ್ಷರಾದಂತ ಯಲ್ಲಗೌಡ ಪಾಟೀಲ್ ಅವರೇ ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ದ ಅಧ್ಯಕ್ಷರಂತ ಮಲ್ಲಪ್ಪ ಸಿಂಗಾಡಿ ಅವರೇ ಹಾಗೂ ಬನ್ನಟ್ಟಿಯ ಹಿರಿಯರಾದಂತ ನಮ್ಮ ಮುಸ್ಲಿಂ ಸಮಾಜದ ಹಿರಿಯರು ಹಾಗೂ ಮೌಲಾನಾ ಮುಷೀನ್ ಅವರು, ಅವರಿವರೇ ನಮ್ಮ ಅಂಜುಮನ್ ಕಮಿಟಿಯ ಅಧ್ಯಕ್ಷರಾದಂತ ಪೆಂಡಾರಿ ಅವರೇ ಹಾಗೂ ಎಲ್ಲ ನಮ್ಮ ಮುಸ್ಲಿಂ ಸಮಾಜ ಬಂಧುಗಳೇ, ಎಲ್ಲ ಹಳ್ಳಿಯಿಂದ ಬಂದಂತ ನಮ್ಮ ಮುಸ್ಲಿಂ ಸಮಾಜದ ಹಿರಿಯರೇ ಹಾಗೂ ಎಲ್ಲ ನಮ್ಮ ಮುಸ್ಲಿಂ ಸಮಾಜದವರಷ್ಟೇ ಅಲ್ಲ, ಎಲ್ಲ ಸಮಾಜದ ಹಿರಿಯರೇ, ಮುಖಂಡರುಗಳೇ, ನಮ್ಮ ಆತ್ಮೀಯ ನನ್ನ ಸ್ನೇಹಿತರೆ, ನಾವು ಇಲ್ಲಿ ಬೆಳಗ್ಗೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಬಂದ್ ಮಾಡಿ ಇವತ್ತ ಯಾರ ಸಂಬಂಧ ಬಂದಿದೀಪ ಅಂದ್ರ, ಯಾರ ಸಂಬಂಧ ಬಂದಿದ್ದೀರಿ ನಾವು? ನಮ್ಮ ಕರ್ನಾಟಕದ ಮಾಸ್ ಲೀಡರ್ ಆದಂತ ಜಮೀರ್ ಭಾಯಿ ಅವ್ರಿಗೆ ಈಗ ನಾವು ಅವ್ರಿಗೆ ಏನ್ ಕೊಡಿಸ್ಬೇಕಾಗೈತಿ? ನಮ್ಮ ಕರ್ನಾಟಕದ ಒಬ್ಬ ಮುಸ್ಲಿಂ ಮಾಸ್ ಲೀಡರ್ಗೆ ನಾವು ದೇಶೀಯ ಹುದ್ದೆ ಕೊಡಿಸ್ಬೇಕಾಗೈತಿ. ಕೊಡಿದ್ರೆ ಇವತ್ತ ಬಹಳ ಪರಿಣಾಮ ಬೀರುತ್ತದೆ. ನಮ್ಮ ಸರ್ಕಾರಕ್ಕ ಉಗ್ರ ಹೋರಾಡಿಸ್ತಾರೆ, ನಾವು ಯಾವ್ದಕ್ಕೂ ಹಿಂಸಂಗಿಲ್ಲ. ಒಂದು ಕಡೆ ಹಾಕಿದ್ವಿ ಅಂದ್ರ ಹಿಂಸಂಗಿಲ್ಲ. ಅದಕ್ಕೆ ದಯಮಾಡಿ ನಮಗೆ ದೇಶೀಯ ಹುದ್ದೆನ ಕೊಡ್ಬೇಕು. ಅದ್ರ ಜೊತೆ ವಕ್ತ ಹಾಗೂ ಹಜ್ ಸಚಿವ ಸ್ಥಾನ ಕೊಡಬೇಕು. ಕೊಡದೆ ಹೋದ್ರೆ ಇವತ್ತ ಆಗ ಏನ ಕರ್ನಾಟಕದಾಗ ಯಾರ ನಮ್ಮ ಸಂಖ್ಯೆ ವೋಟಿಂಗ್ ಸಂಖ್ಯೆ ಇದ್ರೆ ಅದು ಕರ್ನಾಟಕದಾಗ ನಂಬರ್ 1 ಯಾರಪ್ಪ ಅಂದ್ರ ನಮ್ಮ ಅಲ್ಪಸಂಖ್ಯಾತರು. ಕರ್ನಾಟಕದಾಗ ಯಾರು ನಂಬರ್ 1 ಅಂದ್ರ ಸಿದ್ದರಾಮಯ್ಯ ಅವ್ರನ್ನ ಹೇಳಿ ಕಳಿದ್ದಾರೆ. ನಂಬರ್ 1 ಯಾರು ಇದ್ರೆ ಮೈನಾರಿಟಿ ಸಮಾಜದ ಎಲ್ಲಾ ಮುಸ್ಲಿಂ ಸಮಾಜದವ್ರದಾರ ಅಂತೇಳಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾರು ಇದನ್ನ ಅರ್ಥ ಮಾಡ್ಬೇಕು ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕೇಂದ್ರದ
ಸೋನಿಯಾ ಗಾಂಧಿ ಅವರು, ARC ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ವೇಣುಗೋಪಾಲ್ ಅವರು ಎಲ್ಲರೂ ಏನ್ ಬಿಡಪ್ಪ ಇವರು ಬರೀ ನಾವು ಮುಸ್ಲಿಮರು ಬರೀ ಓಟಿಗೆಟ್ಟ ಸೀಮಿತ ಅಲ್ಲ, ನಮ್ಮಲ್ಲಿ ಏನ್ ಕೊಡ್ಬೇಕಪ್ಪ ಅಂದ್ರೆ ನಮಗೆ ಕಡಿಮೆ ಅಂದ್ರೆ 4 ಸಚಿವ ಸ್ಥಾನ ಕೊಡ್ಬೇಕು, ನಮಗೆ 4 ಕೊಡ್ಬೇಕು. ಇವ್ರ ಸಂಬಂಧ ನಾವು ಏನ್ ಮಾಡಿದೀವಿ, ನಿಗಮ ಮಂಡಳಿ ಎನಿಸೋದಕ್ಕೆ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿವಿ ನಾವು ಇವತ್ತು. ಯಾರ ಸಂಬಂಧ? ಇವ್ರ ಸಂಬಂಧ ಕೊಟ್ಟಿವಿ. ಅದಕ್ಕೆ ದಯಮಾಡಿ ಇದನ್ನ ನಮ್ಮ ಮ್ಯಾಗಿನ ಎಲ್ಲಾ ಲೀಡರ್ಗಳು ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ದಯಮಾಡಿ ಏನಾರ ಇದಕ್ಕ ನಮ್ಮ ಸ್ಪಂದನೆ ಮಾಡದೆ ಹೋದ್ರೆ ಇದಕ್ಕೆ ನಾವು ಮುಂದಿನ ಬರುವಂತ ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಲೋಕಲ್ ಮುನ್ಸಿಪಾಲಿಟಿ ಇಲೆಕ್ಷನ್ ಆಗಿರ್ಬೋದು, ಈ ಎಲ್ಲ ಇಲೆಕ್ಷನ್ ಅನ್ನ ಅವರು ಅನುಭವಿಸಬೇಕಾಗುತ್ತದೆ. ಇದನ್ನ ಮೊದಲು ಅವರು ನೆನಪಿನಾಗ ಇಟ್ಕೋಬೇಕ. ನಾವು ಒಮ್ಮೆ ಗುಡಿ ಇಟ್ರ ಆ ಗುಡಿ ಹೊಡಿಯೋತಕ ನಾವು ಒಟ್ಟ ಬಿಡಂಗಿಲ್ಲ, ಬೆಕ್ಕದ ಬರಲಿ ಅದ. ಒಂದು ಗುಡಿ ಇಡಂಗಿಲ್ಲ ನಮ್ಮ ಮುಸ್ಲಿಂ ಸಮಾಜದವರು. ಒಂದು ಗುಡಿ ಇಟ್ಟಿರ್ತಕ್ಕರೆ ಆದ್ರ ಅದನ್ನ ಹೊಡಿಯೋತಕ ನಾವು ಒಟ್ಟ ಬಿಡಂಗಿಲ್ಲ. ತಮಗೆ ಗಮನಕ್ಕ ನಮ್ಮ ಪತ್ರಕರ್ತರ ಮುಖಾಂತರ ನಮ್ಮ ತಹಶೀಲ್ದಾರ್ ಸಾಹೇಬರಾಗಿರ್ಬೋದು, AC ಸಾಹೇಬರಾಗಿರ್ಬೋದು, ಈ ನಮ್ಮ ಮಾಲಿಂಪುರದ ಎಲ್ಲಾ ಮನೆಯನ್ನ ಅವರು ಹೋಗಿ ಇದನ್ನ ಮುಟ್ಟಿಸುವಂತ ವ್ಯವಸ್ಥೆ ಕೂಡ ಅವ್ರು ಮಾಡಬೇಕು. ಇದಕ್ಕೇನಾರ ಸ್ಪಂದನೆ ಮಾಡ್ಲಿಕ್ಕಂದ್ರೆ ನಾವು ಏನ್ ಮಾಡ್ತೀವಿ ನಮಗ ಗೊತ್ತಿಲ್ಲ. ಅವಾಗ ನಮ್ಮ ನಟರು ನೀವು ಅರೆಸ್ಟ್ ಮಾಡ್ರಿ, ನಾವು ಅದಕ್ಕೆ ಸಾಧ್ಯ ಇದೀವು, ನಾವು ಜೈಲಿಗೆ ಹೋಗಕ್ಕೂ ಸಾಧ್ಯ ಇದೀವು. ಯಾರ ಸಂಬಂಧ ಅಂದ್ರೆ ನಾವು ಜಮೀರ್ ಬಾಯಿ ಸಂಬಂಧ ಬೇಕಾದ್ರೆ ಇವತ್ತು ನಾವು ಅದಕ್ಕೆ ಸಾಧ್ಯ ಇದೀವಿ. ನಮ್ಗೇನು ಇಲ್ಲ, ಅದು ಅಷ್ಟೇ ನಾವು ದುಡ್ಡು ತಿನ್ಬೇಕು, ಹೋಗಿ ನಾವು ಅಲ್ಲಿ ಕೂತ ಆರಾಮ್ ಗೌರ್ಮೆಂಟ್ ಸರ್ಕಾರದಾಗ ಊಟ ಹಾಕ್ತಾರ, ಅಷ್ಟು ಹೋಗಕ್ಕೂ ನಾವು ಸಾಧ್ಯ ಇದೀವಿ. ಯಾರು ಅರೆಸ್ಟ್ ಮಾಡ್ತಾರ ಅವರು ಕರ್ನಾಟಕದಾಗ ಎಲ್ಲ ಮುಸ್ಲಿಂ ಸಮಾಜದ ಎಲ್ಲರೂ ಅರೆಸ್ಟ್ ಮಾಡ್ಲಿ, ಅವರ ಅರೆಸ್ಟ್ ಮಾಡಿ ನಾವು ಹೊರ ಹಾಕಲಿ. ಸಚಿವ ಸ್ಥಾನ ಕೊಡೋದಕ್ಕ ನಾವು ಈ ರೀತಿ ನಮ್ದು ಇರೋದನ್ನ ದಯಮಾಡಿ ಸಚಿವ ಸ್ಥಾನ ಕೊಡೋದಕ್ಕ ಅವ್ರು ಕೊಟ್ಟಿದ್ದ ಆದ್ಮೇಲೆ ನಾವು ಆ ನಂತರ ನಾವು ಅವಾಗ ಕೈ ತಗೋರ ಒಮ್ಮೆ ಕೈ ತಕೊಂಡು ಗಂಟೆ ಬಿದ್ದಿದ್ವಿ ಅಂದ್ರೆ ಇದಕ್ಕ ಎಂದು ಸರಿ ಮಕ್ಕಳ ಅಲ್ಲ, ಮಾತಾಡೇ ಇಲ್ಲ. ಅದಕ್ಕೆ ದಯಮಾಡಿ ಇದನ್ನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನದಲ್ಲಿ ಇಟ್ಕೋಬೇಕು. ಕೇಂದ್ರದ ಎಲ್ಲ ಹಿರಿಯರು ಇದನ್ನ ಗಮನದಾಗ ಇಡಬೇಕು. ನಮಗೆ ಸಂಬಂಧಪಟ್ಟಂತ ಇಲ್ಲಿ ನಮ್ಮ ಹಿರಿಯರು ಬಂದರು, ಆ ಹಿರಿಯರು ಇದನ್ನ ನಮ್ಮ ಸ್ಪಂದನೆ ಅವರಿಗೆ ಮುಟ್ಟಿಸಿ ಅಂತ ನಾವು ಈ ಸಿದ್ದರಾಮಯ್ಯ ಕೊನೆಗೆ ಅವ್ರಿಗೆ ಇವತ್ತು ಹೇಳಕ್ ಪ್ರಯತ್ನ ಪಡ್ತೀವಿ ಅಂತ ಹೇಳಿ. ಇನ್ನು ಏನಪ್ಪಾ ಅಂದ್ರೆ ಕರ್ನಾಟಕ ಜಮೀರ್ ಅಹಮದ್ ಖಾನ್ ಅವರಿಗೆ, ಬೋಲೋ ಕಿಂಗ್ ಆಫ್ ಕರ್ನಾಟಕ ಜಮೀರ್ ಅಹಮದ್ ಖಾನ್ ಅವರಿಗೆ ಎಲ್ಲರೂ ಕೂಡ ಜೋರಾಗಿ ಜಯಕಾರ ಹಾಕಬೇಕು. ಇದು ವಿಧಾನಸಭಾ ಅವರಿಗೆ ಮುಟ್ಟಬೇಕು. ಬೋಲೋ ಜಮೀರ್ ಅಹಮದ್ ಖಾನ್ ಅವರಿಗೆ, ಬೋಲೋ ಜಮೀರ್ ಅಹಮದ್ ಖಾನ್ ಅವರಿಗೆ. ದಯವಿಟ್ಟು ಎಲ್ಲರೂ ಕೈ ಎತ್ತಿ ಹೇಳಬೇಕು. ಎಲ್ಲರೂ ಕೂಡ ಕೈಯನ್ನು ಮೇಲೆ ಎತ್ತಿ ಜಯಕಾರ ಹಾಕಬೇಕು. ಬೋಲೋ ಜಮೀರ್ ಅಹಮದ್ ಖಾನ್ ಅವರಿಗೆ, ಬೋಲೋ ಜಮೀರ್ ಅಹಮದ್ ಖಾನ್ ಅವರಿಗೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು, ಧೀಮಂತ ದಲಿತರ ನಾಯಕರು, ಬಡವರ ಬಂಧು, ಯುವಕರ ಕಣ್ಮಣಿ ಬೀಜಾದ್ ಜಮೀರ್ ಅಹಮದ್ ಖಾನ್ ಅವರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದೆ. ಈ ಅನ್ಯಾಯವನ್ನು ತಕ್ಷಣ ಅವರು ಸಚಿವ ಸ್ಥಾನ ನೀಡಬೇಕೆಂದು ಈ ಮುಸ್ಲಿಂ ಸಮಾಜದವರು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ.
ರಾಜಕೀಯ ಬಾಳು ಎಂದು ನಂಬಿರುವರು. ಬೋಲೋ ಕಿಂಗ್ ಆಫ್ ಕರ್ನಾಟಕ ಜಮೀರ್ ಅಹಮದ್ ಖಾನ್ ಅವರಿಗೆ. ಬೋಲೋ ಕಿಂಗ್ ಆಫ್ ಕರ್ನಾಟಕ ಜಮೀರ್ ಅಹಮದ್ ಖಾನ್ ಅವರಿಗೆ. ಎಲ್ಲರೂ ಕೂಡ ಜೋರಾಗಿ ಜಯಕಾರ ಹಾಕಬೇಕು. ಇದು ವಿಧಾನಸಭಾ ಅವರಿಗೆ ಮುಟ್ಟಬೇಕು. ಬೋಲೋ ಜಮೀರ್ ಅಹಮದ್ ಖಾನ್ ಅವರಿಗೆ. ಬೋಲೋ ಜಮೀರ್ ಅಹಮದ್ ಖಾನ್ ಅವರಿಗೆ. ದಯವಿಟ್ಟು ಎಲ್ಲರೂ ಕೈ ಎತ್ತಿ ಹೇಳಬೇಕು. ಎಲ್ಲರೂ ಕೂಡ ಕೈಯನ್ನು ಮೇಲೆ ಎತ್ತಿ ಜಯಕಾರ ಹಾಕಬೇಕು. ಬೋಲೋ ಜಮೀರ್ ಅಹಮದ್ ಖಾನ್ ಅವರಿಗೆ. ಬೋಲೋ ಜಮೀರ್ ಅಹಮದ್ ಖಾನ್ ಅವರಿಗೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು, ಧೀಮಂತ ದಲಿತರ ನಾಯಕರು, ಬಡವರ ಬಂಧು, ಯುವಕರ ಕಣ್ಮಣಿ ಬೀಜಾದ್ ಜಮೀರ್ ಅಹಮದ್ ಖಾನ್ ಅವರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದೆ. ಈ ಅನ್ಯಾಯವನ್ನು ತಕ್ಷಣ ಅವರು ಸಚಿವ ಸ್ಥಾನ ನೀಡಬೇಕೆಂದು ಈ ಮುಸ್ಲಿಂ ಸಮಾಜದವರು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ಬಾಳು ಎಂದು ನಂಬಿರುವರು. ಅದೇ ರೀತಿ ಎಲ್ಲ ಕಡೆ ಕ್ಯಾಮ್ರಾ ಹಿಡಿಯೋ ಮಾಡಲಾಗ್ತಾ ಇದೆ. ಅದೇ ರೀತಿ ಎಲ್ಲರೂ ಕೂಡ ಬೋಲೋ ಭಾರತ್ ಮಾತಾಕ್ಕೆ ಜಯಕಾರ ಹಾಕ್ತಾ ಮುಂದಕ್ಕೆ ಸಾಗಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಕಿಂಗ್ ಆಫ್ ಕರ್ನಾಟಕ ಜಮೀರ್ ಅಹಮದ್ ಖಾನ್.